ಸಾಗರದಲ್ಲಿ ಹಪ್ಪಳಗಳ ಕಂಬಳಗಳನ್ನು ನಾವು ಆಚರಿಸ್ತಾ ಇದ್ದೇವೆ. ಮಲೆನಾಡಿನ ಭಾಗದಲ್ಲಿ ಹಪ್ಪಳ ಅನ್ನೋದು ಬಹಳ ವಿಶೇಷವಾದಂತಹ ಅಡುಗೆ ಮನೆಯಲ್ಲಿ ಸದಾ ಇರುವಂತಹ ತಿನಿಸು. ಅದೇ ಹಪ್ಪಳಕ್ಕೆ ಮಾಡರ್ನ್ ಟಚ್ಚನ್ನು ಕೊಟ್ಟರೆ ಹೇಗಿರುತ್ತೆ ಅನ್ನೋದು ನಮ್ಮದು ಒಂದು ಕಾನ್ಸೆಪ್ಟು. ಹಳ್ಳಿಯ ಭಾಗದಲ್ಲಿ ಇರುವಾಗ ಹಳ್ಳಿಯ ಮಹಿಳೆಯರಿಗೆ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡುವುದು ಕೂಡ ನಮ್ಮದೊಂದು ನಿರೀಕ್ಷೆಯ ಒಂದು ಮಹತ್ವಾಕಾಂಕ್ಷೆಯ ಯೋಜನೆ ಕೂಡ ಆಗಿದೆ. ಮಲೆನಾಡಿನ ಭಾಗದಲ್ಲಿ ಹಲವಾರು ರೀತಿಯ ಹಪ್ಪಳಗಳನ್ನು ನಾವು ಮಾಡ್ತಾ ಹೋಗ್ತೇವೆ. ಹಲಸಿನ ಹಪ್ಪಳ ಆಗಿರ್ಬೋದು, ಅಥವಾ ಉದ್ದಿನ ಹಪ್ಪಳ ಆಗಿರ್ಬೋದು, ಅಕ್ಕಿ ಹಪ್ಪಳ, ಹುಯ್ಯಕ್ಕಿ ಹಪ್ಪಳ, ಸಿರಿಧಾನ್ಯಗಳ ಹಪ್ಪಳ, ಹೀಗೆ ವಿಶೇಷವಾದ ರೀತಿಯಾದಂತಹ ಹಪ್ಪಳಗಳನ್ನು, ಜೊತೆಗೆ ಹಣ್ಣಿನ ಹಪ್ಪಳಗಳು, ಅದರಲ್ಲೂ ಮಾವಿನ ಹಣ್ಣಿನ ಹಪ್ಪಳ, ಹಲಸಿನ ಹಣ್ಣಿನ ಹಪ್ಪಳ, ಬಾಳೆಹಣ್ಣಿನ ಹಪ್ಪಳ, ಈ ರೀತಿ ಹಲವು ವಿಶಿಷ್ಟವಾದಂತಹ ಹಪ್ಪಳಗಳನ್ನು ನಾವು ಇಲ್ಲಿ ಪರಿಚಯಿಸ್ತಾ ಇದ್ದೀವಿ. ಹಪ್ಪಳದ ಕಂಬಳ ಅಂತ ಏರ್ಪಡಿಸಿದ್ದೀವಿ. ಮಲೆನಾಡಲ್ಲಿ ಹಪ್ಪಳ ಬಹಳ ವಿಶೇಷವಾದ್ದು. ಅದರಲ್ಲೂ ಹಲಸಿನಕಾಯಿ ಮತ್ತು ಬಾಳೆಕಾಯಿಯಿಂದ ಹಪ್ಪಳ ತಯಾರು ಮಾಡಿ ಈ ಮಳೆಗಾಲದ ಶುರುವಲ್ಲಿ ಊಟಕ್ಕೆ ಅದನ್ನು ಬಳಸೋದು, ಅತಿಥಿಗಳು ಬಂದಾಗ ಅದನ್ನು ಬಳಸೋದು ಬಹಳ ವಿಶೇಷವಾದ್ದು. ಹಾಗೆಯೇ ನಾವು ರಾಗಿ ಮತ್ತು ಅಕ್ಕಿ ಈ ಥರದ ಬೇರೆ ಬೇರೆ ಉದ್ದು ಆ ಥರದ ಹಪ್ಪಳಗಳನ್ನು ಮಾಡ್ತೀವಿ. ಇವತ್ತು ಈ ನಮ್ಮ ಹಪ್ಪಳದ ಕಂಬಳಕ್ಕೆ ಸಾಗರ ತಾಲೂಕಿನವರಲ್ಲದೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಹಪ್ಪಳ ಮಾಡುವವರು ಮತ್ತು ಹಪ್ಪಳವನ್ನು ಕೊಳ್ಳುವವರು ಎಲ್ಲ ಬರ್ತಾ ಇದ್ದಾರೆ. ಹೊಯ್ಯಕ್ಕಿ ಹಪ್ಪಳ ಅನ್ನೋದು ಇನ್ನೂ ವಿಶೇಷವಾದ್ದು. ಇದು ಹಬೆಯಲ್ಲಿ ಇದನ್ನು ಬೇಯಿಸಿ ಇದಕ್ಕೆ ಮಸಾಲ ಹಾಕಿ ಇದನ್ನು ಬಿಸಿ ಬಿಸಿಯಾಗಿ ತಿನ್ನಲಿಕ್ಕೆ ಕೊಡುವಂಥದ್ದು ರೂಢಿ. ಇದನ್ನು ಮಾಡುವವರು ಕೂಡ ಬಂದಿದ್ದಾರೆ.